ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಳ ಮೀಸಲಾತಿ ಯಾವುದಕ್ಕಾಗಿ ಬರಬೇಕಾಗಿತ್ತು, ನೀವು ತೀರ್ಮಾನ ಮಾಡಿದ್ರಿ 5.2525 ಎಬಿಗೆ, ಸಿಗೆ 4.5 ಕೊಟ್ಟಿದ್ದೀರಿ. ಎಲ್ಲಿ ಊರ್ಜಿತ, ಯಾವುದರಲ್ಲಿ ಊರ್ಜಿತ ಆಗುತ್ತೆ? ಅದರಲ್ಲಿ SC ST ಸೇರಿ 6% ಬ್ಯಾಕ್ಲಾಗ್ ಅಂತ ಬೇರೆ ಹೇಳ್ತೀವಿ. ಅದ್ಯಾವ ಘೋಷಣೆ? ಅದೆಲ್ಲಿ ಉಳಿತದೆ? ಯಾವ ಬ್ಯಾಕ್ಲಾಗ್ ಉಳಿತು? ಇರ್ತಕ್ಕಂಥ ಬ್ಯಾಕ್ಲಾಗ್ ತುಂಬಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದುವರೆಗೂ ಎಷ್ಟು ಬ್ಯಾಕ್ಲಾಗ್ ಹಿಂದಿನಿಂದ ಉಳಿದಿದೆಯೋ ಅದು ಇನ್ನೂ ಬಿದ್ದಿದೆ, ನೆನೆಗುದಿಗೆ ಬಿದ್ದಿದೆ, ಅದನ್ನೇ ಮಾಡ್ಲಿಕ್ಕಾಗಿಲ್ಲ. ಇಲ್ಲಿ ಯಾವ ರೀತಿ ಮಾಡ್ತೀರಿ? ಆಮೇಲೆ ನಿಮ್ಮ ಈ ಮೀಸಲಾತಿ ಇದನ್ನ ಮಾನಿಟರ್ ಮಾಡೋರು ಯಾರು? ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬೇಕಿದನ್ನ. ಯಾಕೆಂತಂದ್ರೆ ಇಟ್ಸ್ ಎ ಕನ್ಫ್ಯೂಷನ್. ಈ ಮೀಸಲಾತಿಯಲ್ಲಿ 5.25 4.5 ಇದನ್ನ ಮಾನಿಟರ್ ಮಾಡೋರು ಯಾರು? ಡಿಪಾರ್ಟ್ಮೆಂಟ್ಗಳಲ್ಲಿ ಇದನ್ನ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಮಾಡೋದೇ ಇದ್ದಿದ್ರೆ ಇವ್ರು ಏನ್ ಮಾಡ್ಬೇಕಾಗಿತ್ತು? ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೇಟ್ ಆಸ್ ಎ ಯೂನಿಟ್ ತಗೊಂಡಿದ್ರೆ ಇದನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿತ್ತು. ಇವರು ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ಆಗಿ ತಗೊಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ 1-2 ಪೋಸ್ಟ್ಗಳೇ ಬರೋದು. ಅದರಿಂದಾಗಿ ಎಲ್ಲವೂ ಮೆರಿಟ್ ಅಥವಾ ನೀವೆಲ್ಲರೂ ಕಾಂಪೀಟ್ ಮಾಡಿ ಅಂತ ಹೇಳ್ಬೇಕು. ನೀವು ಅಲ್ಲೇನು ಯಾವುದ್ರಲ್ಲೂ ನಿಮಗೆ 5, 10, 20 ಹುದ್ದೆಗಳು ಬರೋದೇ ಇಲ್ಲ. ಅಂದ್ಮೇಲೆ ಎಂತ ಗೊಂದಲದಲ್ಲಿ ನೀವೆಲ್ಲರನ್ನೂ ಸೆಲುಕಿಸಿದ್ದೀರಿ ಅಂತಂದ್ರೆ ನೆಮ್ಮದಿಯಿಂದ ಯಾವುದೇ ಸಮಾಜಗಳು ಉಳಿಯೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಅಲೆಮಾರಿಗಳನ್ನು ತಗೊಂಡು 1% ಅಂತ ತೀರ್ಮಾನ ಆಗಿತ್ತು. ನಿಮಗೆ ವರದಿ ಬಂದಿತ್ತು. AD ಅನ್ನೋರ್ಗೆ 1% ಅಂತ ಇತ್ತು. ಏನಾಯ್ತದು? 3 ಗ್ರೂಪ್ ಮಾಡಿಬಿಟ್ರಿ. ಇದನ್ನ ತಗೊಂಡಾಗ ಆ ಗ್ರೂಪ್ ಹಾಕಿದ್ರಿ, 1% ಕೊಟ್ರ. ಈಗ ಅಲ್ಲಿ ಬರ್ತಕ್ಕಂಥದ್ರಲ್ಲಿ 4.5 ಕೊಟ್ಟಿದ್ದೀವಿ. ಅದರಲ್ಲಿ 20% ಅಲೆಮಾರಿಗಳು ಅಂತ ಹೇಳ್ತೀವಿ. ಹೂ ವಿಲ್ ಮೇಂಟೈನ್ ದಟ್? ಅದಕ್ಕೆ ಆಧಾರ ಏನು? ಬರುವ 5 ಪೋಸ್ಟ್ಗಳು ಅಲ್ಲಿ ಸಿಕ್ಕಿದ್ರೆ 5 ಅಲೆಮಾರಿಗಳಿಗೆ ಕೊನೆಯಲ್ಲಿ 1 ಅಂತ ಆಗುತ್ತೆ. ಬಟ್ ಇದನ್ನ ಮಾನಿಟರ್ ಮಾಡೋರು ಯಾರು? ಸರ್ಕಾರ ಮಾಡುತ್ತಾ? ದೇರ್ ಶುಡ್ ಬಿ ಎ ಸಪರೇಟ್ ಡಿಪಾರ್ಟ್ಮೆಂಟ್ ಟು ಮೇಂಟೈನ್ ದಿ ಕ್ರೆಡಿಬಿಲಿಟಿ. ಅದು ನೀವು ಏನು ಮಾಡೇ ಇಲ್ಲ. ಅಂದ್ರೆ ಮತ್ತೆ ಗೊಂದಲಕ್ಕೆ ಶಿಕ್ಷಿದ್ರಿ. ದಲಿತರು ನೆಮ್ಮದಿಯಾಗಿ ಇರಬಾರದು, ಇದು ನಿಮ್ಮ ಉದ್ದೇಶ ಆಗಿದೆ. ಆ ಕಾರಣದಿಂದ ಇದು ಯಾರನ್ನೂ ಮೆಚ್ಚಿಸಲೂ ಇಲ್ಲ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿ ಮತ್ತೆ ಬಿಟ್ಟಿದ್ದೀರಿ. ಸಮಸ್ಯೆ ಮತ್ತೆ ಗ್ಯಾರಂಟಿ. ನಿಮ್ಮ 6ನೇ ಗ್ಯಾರಂಟಿ ಈ ಪರಿಶಿಷ್ಟ ಜಾತಿ ವರ್ಗಗಳು ಸದಾ ಇದೇ ರೀತಿಯ ಸಮಸ್ಯೆಗಳಲ್ಲಿ ಹೋರಾಟ ಮಾಡ್ಕೊಂಡೇ ಇರಬೇಕು. ಯಾಕಂದ್ರೆ ಅವ್ರು ಉದ್ಧಾರ ಆಗ್ಬಾರ್ದಲ್ಲ ನಿಮಗೆ. ಅವರು ಉದ್ಧಾರ ಆಗ್ಬಿಟ್ರೆ, ಪ್ರಬುದ್ಧರಾಗ್ಬಿಟ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಬಾಗಿಲಾಕ್ಬೇಕಾಗುತ್ತಲ್ಲ, ನಿಮ್ಮ ಅಂಗಡಿ ವ್ಯಾಪಾರ ನಡೆಯಲ್ವಲ್ಲ. ಅದಕ್ಕೆ ಅವ್ರನ್ನ ಗೊಂದಲದಲ್ಲೇ ಇಡಬೇಕು. ಅವರು ಬುದ್ಧಿವಂತರಾಗಬಾರ್ದು. ಈ ಸಮಸ್ಯೆಯಲ್ಲಿ ನೀವು ಇವ್ರನ್ನ ಎಲ್ಲನೂ ಕೂಡ ಹಾಕಿದ್ದೀರಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ.